ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 65ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಮಾಡೆಲ್ ವರ್ಬ್ಗಳಾದ ವಿಲ್ ಮತ್ತು ಶಾಲನ್ನು ತಿಳ್ಕೊಳ್ಳೋಣ. ವಿಲ್ ಎಂದರೆ ಏನು? ವಿಲ್ಲನ್ನು ನಾವು ಆಲ್ರೆಡಿ ನೋಡಿದಂತೆ ಸಾಮಾನ್ಯವಾಗಿ ಭವಿಷ್ಯ ಅಂದರೆ ಫ್ಯೂಚರ್ ಬಗ್ಗೆ ಮಾತಾಡಲಿಕ್ಕೆ ಬಳಸ್ತೀವಿ. ವಿಲ್ ಬಳಸಿದಾಗ ನಾನು ಭವಿಷ್ಯದಲ್ಲಿ ಮಾಡುತ್ತೇನೆ, ಹೋಗುತ್ತೇನೆ, ಹೋಗುತ್ತಾರೆ, ಬರುತ್ತಾರೆ, ಬರುತ್ತಾಳೆ, ಈ ಥರ ಅರ್ಥ ಬರುತ್ತೆ. ಅಂದರೆ ಭವಿಷ್ಯವನ್ನು ಸೂಚಿಸುತ್ತೆ ವಿಲ್. ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ, ತುಂಬ ಸುಲಭವಾಗಿದೆ. ಆಲ್ರೆಡಿ ನಾವು ಕಲ್ತಿದ್ದೇವೆ. ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ವರ್ಬ್. ಐ ವಿಲ್ ಸ್ಟಡಿ, ನಾನು ಸ್ಟಡಿ ಮಾಡುತ್ತೇನೆ. ಹಿ ವಿಲ್ ಕಮ್, ಅವನು ಬರುತ್ತಾನೆ. ಅದೇ ಥರ ನೆಗೆಟಿವ್ ಮಾಡುವಾಗ ಸಬ್ಜೆಕ್ಟ್ ಪ್ಲಸ್ ವಿಲ್ ನಾಟ್ ಅಥವಾ ವೋಂಟ್ ಅಂತ ಹೇಳ್ತಾರೆ, ಪ್ಲಸ್ ವರ್ಬ್. ಐ ವಿಲ್ ನಾಟ್ ಗೋ, ನಾನು ಹೋಗುವುದಿಲ್ಲ. ಶಿ ವಾಂಟ್ ಈಟ್, ಅವಳು ತಿನ್ನುವುದಿಲ್ಲ. ಅದೇ ಥರ ಕ್ವಶನ್ ಮಾಡುವಾಗ ವಿಲ್ ಮೊದಲಿಗೆ ಬಂದು ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್. ವಿಲ್ ಯು ಕಮ್, ವಿಲ್ ಯು ಗೋ, ನೀವು ಬರ್ತೀರಾ, ನೀವು ಹೋಗ್ತೀರಾ, ಹೀಗೆ. ಇನ್ನು ವಿಲ್ಲನ್ನು ಯಾವಾಗ ಬಳಸಬೇಕು ಅಂತ ನೋಡುವಾಗ ಡಿಟೇಲಾಗಿ ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಅಂದರೆ ಮೊದಲನೇದಾಗಿ ವಿಲ್ ಭವಿಷ್ಯವನ್ನು ಹೇಳುತ್ತೆ. ಭವಿಷ್ಯವನ್ನು ಹೇಳುವಾಗ ವಿಲ್ಲನ್ನು ಬಳಸ್ತಾರೆ. ಟೋಟಲ್ 4 ವಿಧವಾಗಿ ವಿಲ್ಲನ್ನು ಬಳಸ್ತಾರೆ. ಅದರಲ್ಲಿ ಮೊದಲನೇದು ಭವಿಷ್ಯನ ಹೇಳುವಾಗ ಐ ವಿಲ್ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಶಿ ವಿಲ್ ಕಮ್ ಟುಮಾರೋ, ಅವಳು ನಾಳೆ ಬರುತ್ತಾಳೆ. ಐ ವಿಲ್ ಗೋ ಟು ಕಾಲೇಜ್, ನಾನು ಕಾಲೇಜ್ಗೆ ಹೋಗುತ್ತೇನೆ. ಹಿ ವಿಲ್ ಫಿನಿಶ್ ಹಿಸ್ ವರ್ಕ್, ಅವನು ತನ್ನ ಕೆಲಸವನ್ನು ಮುಗಿಸುತ್ತಾನೆ. ಶಿ ವಿಲ್ ಬೈ ಎ ನ್ಯೂ ಡ್ರೆಸ್, ಅವಳು ಹೊಸ ಉಡುಪನ್ನು ಖರೀದಿಸುತ್ತಾಳೆ. ದೇ ವಿಲ್ ಕಮ್ ಟು ದ ಪಾರ್ಟಿ, ಅವರು ಪಾರ್ಟಿಗೆ ಬರುತ್ತಾರೆ. ವಿ ವಿಲ್ ವಾಚ್ ಎ ಮೂವಿ, ನಾವೊಂದು ಸಿನಿಮಾವನ್ನು ನೋಡುತ್ತೇವೆ. ಇವೆಲ್ಲ ಭವಿಷ್ಯದಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ದೀವಿ. ಐ ವಿಲ್ ಲರ್ನ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಯುತ್ತೇನೆ. ಹಿ ವಿಲ್ ಮೀಟ್ ಹಿಸ್ ಫ್ರೆಂಡ್, ಅವನು ತನ್ನ ಸ್ನೇಹಿತನನ್ನು ಭೇಟಿ ಮಾಡುತ್ತಾನೆ. ಶಿ ವಿಲ್ ಕುಕ್ ಫುಡ್, ಅವಳು ಊಟ ಮಾಡುತ್ತಾಳೆ. ದೇ ವಿಲ್ ಟ್ರಾವೆಲ್ ಟುಮಾರೋ, ಅವರು ನಾಳೆ ಪ್ರಯಾಣ ಮಾಡುತ್ತಾರೆ. ವಿ ವಿಲ್ ಸ್ಟಾರ್ಟ್ ದ ವರ್ಕ್ ಸೂನ್, ನಾವು ಬೇಗ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಇನ್ನು ಎರಡನೇದು ತೀರ್ಮಾನವನ್ನು ಮಾಡಿದಾಗ, ಅಂದರೆ ನಮ್ಮ ಡಿಸಿಷನನ್ನು ನಾವೊಂದೇನೋ ಡಿಸಿಷನ್ ತೊಗೊಂಡಾಗ ಅದನ್ನು ಹೇಳಲಿಕ್ಕೆ ನಾವು ವಿಲ್ಲನ್ನು ಬಳಸ್ತೀವಿ. ಐ ವಿಲ್ ಹೆಲ್ಪ್ ಯು, ನಾನು ನಿಮಗೆ ಸಹಾಯವನ್ನು ಮಾಡ್ತೇನೆ. ಅಂದರೆ ಆ ನಿರ್ಧಾರವನ್ನು ನಾನು ತೊಗೊಂಡಿದ್ದೇನೆ, ಸೊ ನಾನು ನಿಮಗೆ ಸಹಾಯವನ್ನು ಮಾಡುತ್ತೇನೆ. ಐ ವಿಲ್ ಜಾಯಿನ್ ದ ಕ್ಲಾಸ್, ನಾನು ಕ್ಲಾಸನ್ನು ಸೇರಿಕೊಳ್ಳುತ್ತೇನೆ. ಅಂದರೆ ಈ ನಿರ್ಧಾರ ನಾನು ಮಾಡಿದ್ದೇನೆ, ಅಂದರೆ ಕ್ಲಾಸ್ ಸೇರಬೇಕು ಅನ್ನೋ ನಿರ್ಧಾರ ನಾನು ಮಾಡಿದ್ದೇನೆ. ಸೊ ಐ ವಿಲ್ ಜಾಯಿನ್ ದ ಕ್ಲಾಸ್, ನಾನು ಕ್ಲಾಸನ್ನು ಸೇರಿಕೊಳ್ತೇನೆ. ಐ ವಿಲ್ ಟಾಕ್ ಟು ಹಿಮ್ ನೌ, ನಾನು ಈಗ ಅವನ ಜೊತೆ ಮಾತಾಡುತ್ತೇನೆ. ಐ ವಿಲ್ ಸ್ಟಾರ್ಟ್ ಸ್ಟಡಿಯಿಂಗ್, ನಾನು ಓದನ್ನು ಪ್ರಾರಂಭಿಸುತ್ತೇನೆ. ಐ ವಿಲ್ ಓಪನ್ ದ ಡೋರ್, ನಾನು ಬಾಗಿಲನ್ನು ತೆರೆಯುತ್ತೇನೆ. ಐ ವಿಲ್ ಡೂ ದಿಸ್ ವರ್ಕ್, ನಾನು ಈ ಕೆಲಸ ಮಾಡುತ್ತೇನೆ. ಐ ವಿಲ್ ಟ್ರೈ ಅಗೇನ್, ನಾನು ಮತ್ತೆ ಪ್ರಯತ್ನಿಸುತ್ತೇನೆ. ಐ ವಿಲ್ ಫಿಕ್ಸ್ ದ ಪ್ರಾಬ್ಲಮ್, ನಾನು ಸಮಸ್ಯೆಯನ್ನು ಸರಿಪಡಿಸುತ್ತೇನೆ. ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಫಿಕ್ಸ್ ದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ನೆನ್ಪಿಡಿ, ಸ್ಪೋಕನ್ ಇಂಗ್ಲೀಷಲ್ಲಿ ಬೇಕಾಗತ್ತೆ. ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಫಿಕ್ಸ್ ದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಐ ವಿಲ್ ಗೋ ದೇರ್ ನೌ, ನಾನೀಗ ಅಲ್ಲಿಗೆ ಹೋಗುತ್ತೇನೆ. ಐ ವಿಲ್ ಕಂಪ್ಲೀಟ್ ಇಟ್ ಟುಡೇ, ನಾನು ಇವತ್ತು ಇದನ್ನು ಪೂರ್ಣಗೊಳಿಸುತ್ತೇನೆ. ನಾನು ಹಿಂದೆ ಇದನ್ನು ಪೂರ್ಣಗೊಳಿಸುತ್ತೇನೆ. ಐ ವಿಲ್ ಹೆಲ್ಪ್ ದೆಮ್, ನಾನು ಅವರಿಗೆ ಸಹಾಯ ಮಾಡುತ್ತೇನೆ. ಇನ್ನು ಮೂರನೇದು ಭರವಸೆ ಅಥವಾ ಸಹಾಯ ಮಾಡಲಿಕ್ಕೆ, ಅಂದರೆ ಆಫರ್ ಮತ್ತು ಪ್ರಾಮಿಸ್. ಐ ವಿಲ್ ಕಾಲ್ ಯು, ನಾನು ನಿಮಗೆ ಕರೆ ಮಾಡ್ತೇನೆ. ಅಂದರೆ ನಾನು ಇದನ್ನು ಅವ್ರಿಗೆ ಭರವಸೆ ಕೊಡ್ತಾ ಇದ್ದೇನೆ, ನಾನು ನಿಮ್ಗೆ ಕಾಲ್ ಮಾಡ್ತೇನೆ, ಹೋಗಿ ನೀವು ಅಂತ, ಆ ಥರ. ಐ ವಿಲ್ ಕಾಲ್ ಯು, ನಾನು ನಿಮಗೆ ಕರೆ ಮಾಡುತ್ತೇನೆ. ಐ ವಿಲ್ ಕ್ಯಾರಿ ಯುವರ್ ಬ್ಯಾಗ್, ನಾನು ನಿಮ್ಮ ಚೀಲ ಹಿಡ್ಕೊಳ್ತೇನೆ. ಅಂದರೆ ನೀವು ಎಲ್ಲಾದರೂ ಹೋಗ್ತಾ ಇರ್ತೀವಿ ಶಾಪಿಂಗಲ್ಲಿ, ಯಾರಾದರೂ ಸ್ವಲ್ಪ ಚೀಲ ಹಿಡ್ಕೊಂಡಿದ್ದಾರೆ, ಬಾಗಿಲು ತೆರಿಬೇಕಾಗಿದೆ ಅವರಿಗೆ, ಆವಾಗ ಐ ವಿಲ್ ಕ್ಯಾರಿ ಯುವರ್ ಬ್ಯಾಗ್ ಅಂತ ಹೇಳ್ತೀವಲ್ಲ, ಆ ಥರ ನಾನು ನಿಮಗೆ ಸಹಾಯ ಮಾಡ್ತೀನಿ. ಆ ಕಾರಣದಿಂದ ನಾನು ನಿಮ್ಮ ಚೀಲವನ್ನು ಹಿಡ್ಕೊಳ್ತೇನೆ. ಐ ವಿಲ್ ಆಲ್ವೇಸ್ ಸಪೋರ್ಟ್ ಯು, ನಾನು ಯಾವಾಗಲೂ ನಿಮಗೆ ಬೆಂಬಲ ಕೊಡುತ್ತೇನೆ. ಐ ವಿಲ್ ನೆವರ್ ಲೈ ಟು ಯು, ನಾನು ಎಂದಿಗೂ ನಿಮಗೆ ಸುಳ್ಳು ಹೇಳುವುದಿಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ಯು, ನಾನು ನಿಮ್ಮ ಕಾಳಜಿ ವಹಿಸುತ್ತೇನೆ. ಐ ವಿಲ್ ಬ್ರಿಂಗ್ ವಾಟರ್ ಫಾರ್ ಯು, ನಾನು ನಿಮಗಾಗಿ ನೀರನ್ನು ತರುತ್ತೇನೆ. ಐ ವಿಲ್ ಹೆಲ್ಪ್ ಯುವರ್ ಹೋಮ್ವರ್ಕ್, ನಾನು ನಿಮಗೆ ನಿಮ್ಮ ಹೋಮ್ವರ್ಕ್ನಲ್ಲಿ ಸಹಾಯ ಮಾಡ್ತೇನೆ. ಅಂದರೆ ನಾನು ನಿಮಗೆ ನಿಮ್ಮ ಹೋಮ್ವರ್ಕನ್ನು ಮಾಡಿಕೊಡ್ತೇನೆ. ಐ ವಿಲ್ ಕಾಲ್ ಯು ಲೇಟರ್, ನಾನು ನಂತರ ನಿಮಗೆ ಕರೆ ಮಾಡುತ್ತೇನೆ. ಐ ವಿಲ್ ಸ್ಟ್ಯಾಂಡ್ ವಿತ್ ಯು, ನಾನು ನಿಮ್ಮ ಜೊತೆಗೆ ಇರ್ತೇನೆ. ನೀವು ಹೆದರಬೇಡ್ರಿ, ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಲಿಕ್ಕೆ ಐ ವಿಲ್ ಸ್ಟ್ಯಾಂಡ್ ವಿತ್ ಯು. ಐ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್, ನಾನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ. ಐ ವಿಲ್ ಗಿವ್ ಯು ಮೈ ಬುಕ್, ನಾನು ನಿಮಗೆ ನನ್ನ ಪುಸ್ತಕ ಕೊಡುತ್ತೇನೆ. ಐ ವಿಲ್ ವೇಟ್ ಫಾರ್ ಯು, ನಾನು ನಿಮಗಾಗಿ ಕಾಯುತ್ತೇನೆ. ಇದೇ ಥರ ವಿಲ್ನ 4ನೇ ಉಪಯೋಗ ಪ್ರೆಡಿಕೇಶನ್, ಅಂದರೆ
ಅಂದಾಜು ಹೀಗಾಗ್ಬೋದು ಹಾಗಾಗ್ಬೋದು ಅನ್ನೋ ಅಂದಾಜು ಮಾಡಲಿಕ್ಕೆ ನಾವು ವಿಲ್ಲನ್ನು ಬಳಸ್ತೇವೆ. ಇಟ್ ವಿಲ್ ರೇನ್ ಟುಡೇ, ಇಂದು ಮಳೆ ಬರುತ್ತದೆ ಅಂದರೆ ಇನ್ನೂ ಬರಲಿಲ್ಲ, ಇನ್ನು ಮಳೆ ಬರುತ್ತಂತ ನಮ್ಮ ಪ್ರೆಡಿಕೇಶನ್ ಇದೆ. ಆ ಕಾರಣದಿಂದ ನಾವು ಇಲ್ಲಿ ವಿಲ್ಲನ್ನು ಬಳಸಿದ್ದೇವೆ. ಇಟ್ ವಿಲ್ ರೇನ್ ಟುಡೇ, ಮಳೆ ಇಂದು ಮಳೆ ಬರುತ್ತೆ. ಇಟ್ ವಿಲ್ ರೇನ್ ಟುಮಾರೋ, ನಾಳೆ ಮಳೆ ಬರುತ್ತದೆ. ಹಿ ವಿಲ್ ವಿನ್ ದ ಮ್ಯಾಚ್, ಅವನು ಪಂದ್ಯ ಗೆಲ್ತಾನೆ. ಶಿ ವಿಲ್ ಬಿಕಮ್ ಎ ಡಾಕ್ಟರ್, ಅವಳು ಡಾಕ್ಟರ್ ಆಗ್ತಾಳೆ. ಇದು ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ ಈಗ ಆಗ್ಬೋದು ಅಂತ. ದೇ ವಿಲ್ ರೀಚ್ ಸೂನ್, ಅವರು ಬೇಗ ತಲುಪುತ್ತಾರೆ. ದ ಎಕ್ಸಾಮ್ ವಿಲ್ ಬಿ ಈಸಿ, ಪರೀಕ್ಷೆ ಸುಲಭವಾಗಿರುತ್ತದೆ. ಇಟ್ ವಿಲ್ ಬಿ ವೆರಿ ಗುಡ್ ಡೇ, ಇದು ತುಂಬ ಒಳ್ಳೆಯ ದಿನವಾಗಿರುತ್ತದೆ. ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತಂತ ನನ್ನ ಅಭಿಪ್ರಾಯ. ಆ ಥರ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇಟ್ ವಿಲ್ ಬಿ ಎ ಗುಡ್ ಡೇ, ಇದು ಒಳ್ಳೆಯ ದಿನವಾಗಿರುತ್ತದೆ. ಹಿ ವಿಲ್ ಪಾಸ್ ದ ಎಕ್ಸಾಮ್, ಅವನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೆ. ದ ಟ್ರೈನ್ ವಿಲ್ ಅರೈವ್ ಲೇಟ್, ರೈಲು ತಡವಾಗಿ ಬರುತ್ತದೆ. ಶಿ ವಿಲ್ ಲೈಕ್ ದಿಸ್ ಗಿಫ್ಟ್, ಅವಳು ಈ ಉಡುಗೊರೆಯನ್ನು ಇಷ್ಟಪಡ್ತಾಳೆ. ನಾನು ಅವಳಿಗಾಗಿ ಒಂದು ಉಡುಗೊರೆಯನ್ನು ತೆಗೆದುಕೊಂಡಿದ್ದೇನೆ, ಅವಳಿಗೆ ಈ ಉಡುಗೊರೆ ಇಷ್ಟ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್. ಸೊ ನಾನು ಹೇಳ್ತಾ ಇದ್ದೇನೆ ಶಿ ವಿಲ್ ಲೈಕ್ ದಿಸ್ ಗಿಫ್ಟ್, ಅವಳು ಈ ಉಡುಗೊರೆಯನ್ನು ಇಷ್ಟಪಡ್ತಾಳೆ. ವಿ ವಿಲ್ ಸಕ್ಸೀಡ್, ನಾವು ಯಶಸ್ವಿ ಆಗ್ತೇವೆ, ಈ ಕೆಲಸದಲ್ಲಿ ನಾವು ಯಶಸ್ವಿ ಆಗ್ತೇವೆ. ವಿ ವಿಲ್ ಸಕ್ಸೀಡ್. ಇನ್ನು ಶಾಲ್ ಎಂದರೇನು? ಶಾಲನ್ನು ಹೆಚ್ಚು ಫಾರ್ಮಲ್ ಇಂಗ್ಲೀಷಲ್ಲಿ ಬಳಸ್ತಾರೆ. ಸಾಮಾನ್ಯವಾಗಿ ಶಾಲ್ ಐ ಮತ್ತು ವಿ ಎಂಬ ಸಬ್ಜೆಕ್ಟ್ ಜೊತೆ ಬರುತ್ತೆ. ಭವಿಷ್ಯದಲ್ಲಿ ಸ್ವಲ್ಪ ಖಚಿತವಾಗಿ ಹೇಳುವಾಗ ನಾವು ವಿಲ್ಲನ್ನು ಬಳಸ್ತೀವಿ, ಸ್ವಲ್ಪ ಡೌಟ್ಫುಲ್ಲಾಗಿ ಹೇಳುವಾಗ ಶಾಲನ್ನು ಬಳಸ್ತೀವಿ. ಮಾಡೋಣವೇ, ಮಾಡಬೇಕೇ, ಈ ಥರ ಅರ್ಥ ಶಾಲ್ ಕೊಡುತ್ತೆ. ಇನ್ನು ಶಾಲ್ ಯಾವಾಗ ಬಳಸಬೇಕು ನೋಡಿ, 3 ವಿಧವಾಗಿ ಶಾಲನ್ನು ಬಳಸ್ತಾರೆ. ಒಂದು ಸಜೆಷನ್ ಕೊಡಲಿಕ್ಕೆ, ಶಾಲ್ ವಿ ಗೋ ಔಟ್, ನಾವು ಹೊರಗೆ ಹೋಗೋಣವೇ, ಇದೆಲ್ಲ ಸಲಹೆಯನ್ನು ಕೊಡುತ್ತೆ. ಶಾಲ್ ವಿ ಗೋ ಫಾರ್ ಎ ವಾಕ್, ನಾವು ವಾಕಿಂಗ್ ಹೋಗೋಣವೇ. ಶಾಲ್ ವಿ ವಾಚ್ ಎ ಮೂವಿ, ನಾವೊಂದು ಸಿನಿಮಾ ನೋಡೋಣವಾ, ಈ ಥರ ಸಲಹೆಯನ್ನು ಕೊಡುತ್ತೆ. ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್, ನಾವು ತರಗತಿಯನ್ನು ಪ್ರಾರಂಭ ಮಾಡೋಣವಾ. ಶಾಲ್ ವಿ ಈಟ್ ನೌ, ನಾವು ಈಗ ಊಟ ಮಾಡೋಣವೇ ಅಥವಾ ನಾವು ಊಟ ಮಾಡೋಣವಾ. ಶಾಲ್ ವಿ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡೋಣವಾ. ಮತ್ತು ಆಫರನ್ನು ಅಂದರೆ ಸಹಾಯ ಬಗ್ಗೆ ಹೇಳುವಾಗ, ಆಫರನ್ನು ಕೊಡುವಾಗ ಶಾಲನ್ನು ಬಳಸ್ತೀವಿ. ಶಾಲಾ ಕ್ಯಾರಿ ಯುವರ್ ಬ್ಯಾಗ್, ನಾನು ನಿಮ್ಮ ಚೀಲವನ್ನು ತೆಗೆದುಕೊಳ್ಳಲೆ. ಶಾಲಾ ಹೆಲ್ಪ್ ಯು, ನಾನು ನಿಮ್ಗೆ ಸಹಾಯ ಮಾಡಲೆ. ಶಾಲಾ ಬ್ರಿಂಗ್ ವಾಟರ್, ನಾನು ನೀರು ತರಲಾ. ಶಾಲಾ ಹೆಲ್ಪ್ ಯು ವಿತ್ ಯುವರ್ ವರ್ಕ್, ನಾನು ನಿಮ್ಮ ಕೆಲಸದಲ್ಲಿ ಸಹಾಯ ಮಾಡಲಾ. ಶಾಲಾ ಓಪನ್ ದ ವಿಂಡೋ, ನಾನು ಕಿಟಕಿ ಬಾಗಿಲು ತೆಗೀಲಾ, ನಾನು ಕಿಟಕಿ ಬಾಗಿಲು ತೆರೆಯಲೆ. ಶಾಲಾ ಕಾಲ್ ಹಿಮ್, ನಾನು ಅವ್ನು ಕರೆ ಮಾಡಲೆ. ಈ ಥರ ಆಫರನ್ನು ಮಾಡುವಾಗ ಕೂಡ ನಾವು ಶಾಲನ್ನು ಬಳಸ್ತೀವಿ. ಇನ್ನು 3ನೇದು ಪರ್ಮಿಷನ್ಸ್ ಮತ್ತು ಆಸ್ಕಿಂಗ್, ಅಂದರೆ ಅನುಮತಿ ಕೇಳಲಿಕ್ಕೆ ನಾವು ಶಾಲನ್ನು ಬಳಸ್ತೀವಿ. ಶಾಲಾ ಸಿಟ್ ಹಿಯರ್, ನಾನೇನು ಕುಳಿತುಕೊಳ್ಳ. ಶಾಲಾ ಕಮಿನ್, ನಾನು ಒಳಗೆ ಬರಲ್ಲ. ಶಾಲಾ ಟೇಕ್ ಯುವರ್ ಪೆನ್, ನಾನು ನಿಮ್ಮ ಪೆನ್ ತೊಗೊಳ್ಳ, ನಂಗೆ ಚೂರು ಬರೀಲಿಕ್ಕಿದೆ, ನಾನು ನಿಮ್ಮ ಪೆನ್ ತೊಗೊಳ್ಳ. ಶಾಲಾ ಯೂಸ್ ಯುವರ್ ಫೋನ್, ನಾನು ನಿಮ್ಮ ಫೋನನ್ನು ಬಳಸಲೇ, ಅಂದರು ನಾನು ನಿಮ್ಮ ಫೋನನ್ನು ಬಳಸಲಾ. ಶಾಲಾ ಸ್ಟಾರ್ಟ್ ನೌ, ನಾನೀಗ ಪ್ರಾರಂಭ ಮಾಡಲಾ, ನಾನೀಗ ಪ್ರಾರಂಭಿಸಲೇ ಅಂತ ಕೇಳಲಿಕ್ಕೆ ಶಾಲನ್ನು ಬಳಸ್ತೀವಿ. ಇನ್ನು ಹಳೆಯ ಫಾರ್ಮಲ್ ಯೂಸೇಜಲ್ಲಿ ಅಂದರೆ ಫಾರ್ಮಲ್ ಫ್ಯೂಚರಲ್ಲಿ ಐ ಶಾಲನ್ನು ಬಳಸ್ತಾರೆ. ಅಂದರೆ ಈಗ ಅದು ಕಮ್ಮಿ ಆಗಿದೆ. ಐ ಶಾಲ್ ರಿಟರ್ನ್, ನಾನು ಹಿಂತಿರುಗುತ್ತೇನೆ. ಫಾರ್ಮಲ್ ಫ್ಯೂಚರಲ್ಲಿ ಶಾಲನ್ನು ಬಳಸಿ 10 ಉದಾಹರಣೆಗಳನ್ನು ನೋಡಿ. ಐ ಶಾಲ್ ಕಮ್ ಟುಮಾರೋ, ನಾನು ನಾಳೆ ಬರುತ್ತೇನೆ. ಐ ಶಾಲ್ ಫಿನಿಶ್ ದಿಸ್ ವರ್ಕ್, ನಾನು ಈ ಕೆಲಸವನ್ನು ಪೂರ್ಣಗೊಳಿಸುತ್ತೇನೆ. ವಿ ಶಾಲ್ ಮೀಟ್ ಸೂನ್, ನಾವು ಬೇಗ ಭೇಟಿ ಮಾಡುತ್ತೇವೆ. ಐ ಶಾಲ್ ಕಾಲ್ ಯು ಲೇಟರ್, ನಾನು ನಿಮಗೆ ನಂತರ ಕರೆ ಮಾಡುತ್ತೇನೆ. ವಿ ಶಾಲ್ ಸ್ಟಾರ್ಟ್ ದ ಪ್ರೋಗ್ರಾಮ್ ನೌ, ನಾವು ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಐ ಶಾಲ್ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ವಿ ಶಾಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್, ನಾವು ಪ್ರಾಜೆಕ್ಟನ್ನು ಪೂರ್ಣಗೊಳಿಸುತ್ತೇವೆ. ಐ ಶಾಲ್ ರೈಟ್ ಎ ಲೆಟರ್, ನಾನು ಪತ್ರವನ್ನು ಬರೆಯುತ್ತೇನೆ. ವಿ ಶಾಲ್ ರೀಚ್ ದೇರ್ ಆನ್ ಟೈಮ್, ನಾವು ಅಲ್ಲಿ ಸಮಯಕ್ಕೆ ಸರಿಯಾಗಿ ತಲುಪುತ್ತೇವೆ. ಐ ಶಾಲ್ ಇನ್ಫಾರ್ಮ್ ಹಿಮ್, ನಾವು ಅವನಿಗೆ ತಿಳಿಸುತ್ತೇವೆ. ಹೀಗೆ ಫಾರ್ಮಲ್ ಫ್ಯೂಚರಲ್ಲಿ ಕೂಡ ಶಾಲನ್ನು ಬಳಸ್ತೀವಿ. ಇನ್ನಷ್ಟು ಉದಾಹರಣೆಗಳು. ರಾಧಾ ವಿಲ್ ಬಿ 18 ನೆಕ್ಸ್ಟ್ ಇಯರ್, ರಾಧಾಗೆ ಮುಂದಿನ ವರ್ಷ 18 ವರ್ಷ ಆಗುತ್ತೆ. ಕಾವ್ಯ ವಿಲ್ ಬಿ ಇನ್ ಧಾರವಾಡ ನೆಕ್ಸ್ಟ್ ವೀಕ್, ಮುಂದಿನ ವಾರ ಕಾವ್ಯ ಧಾರವಾಡದಲ್ಲಿ ಇರ್ತಾಳೆ. ವಿಲ್ ಯು ಬಿ ಆಟ್ ಹೋಮ್ ದಿಸ್ ಈವ್ನಿಂಗ್,
ನೀವು ಈ ಸಂಜೆ ಮನೇಲಿ ಇರ್ತೀರಾ? ದ ಬರ್ಡ್ಸ್ ವಿಲ್ ಈಟ್ ಇಟ್. ಪಕ್ಷಿಗಳು ಇವನ್ನು ತಿನ್ನುತ್ತವೆ. ಯು ಕ್ಯಾನ್ ಫೋನ್ ಮೀ ದಿಸ್ ಈವ್ನಿಂಗ್, ಐ ವಿಲ್ ಬಿ ಆಟ್ ಹೋಮ್. ನೀವು ಈ ಸಂಜೆ ನನಗೆ ಕರೆ ಮಾಡ್ಬೋದು, ನಾನು ಮನೇಲಿ ಇರ್ತೇನೆ. ಐ ವಾಂಟ್ ಬಿ ಹಿಯರ್ ಟುಮಾರೋ, ನಾನು ನಾಳೆ ಇಲ್ಲಿ ಇರುವುದಿಲ್ಲ. ಐ ಶಾಲ್ ಬಿ ಲೇಟ್ ಟುಮಾರೋ, ನಾಳೆ ನನಗೆ ತಡವಾಗುತ್ತದೇನೋ, ಅಂದರೆ ಡೌಟ್ಫುಲ್ಲಾಗಿ ಹೇಳಲಿಕ್ಕೆ, ಮೋಸ್ಟ್ಲಿ ನಂಗೆ ತಡವಾಗುತ್ತೇನೋ ಅಂತ ಹೇಳಲಿಕ್ಕೆ ಐ ಶಾಲ್ ಬಿ ಲೇಟ್ ಟುಮಾರೋ. ಐ ವಿಲ್ ಬಿ ಲೇಟ್ ಟುಮಾರೋ, ನಾನು ನಾಳೆ ತಡವಾಗಿ ಬರುತ್ತೇನೆ. ಐ ಥಿಂಕ್ ವಿ ವಿಲ್ ವಿನ್, ನಾವು ಗೆಲ್ಲುತ್ತೇವೆ ಅಂತ ನಾನು ಯೋಚಿಸ್ತಿದ್ದೇನೆ. ಹಿ ವಿಲ್ ಸೆಂಡ್ ಹರ್ ಮನಿ, ಅವನು ಅವಳಿಗೆ ಹಣವನ್ನು ಕಳಿಸುತ್ತಾನೆ. ಹಿ ಶಾಲ್ ಸೆಂಡ್ ಹರ್ ಮನಿ, ಅವನು ಅವಳಿಗೆ ಹಣ ಕಳಿಸುತ್ತಾನೇನೋ, ಡೌಟ್ ಇದೆ, ಆ ವಿಷಯದಲ್ಲಿ ಶಾಲನ್ನು ಬಳಸಿದ್ದಾರೆ. ದೇ ವಿಲ್ ಕಾಲ್ ಯು ಟುಮಾರೋ, ಅವರು ನಾಳೆ ನಿಮಗೆ ಕರೆ ಮಾಡುತ್ತಾರೆ. ದೇ ಶಾಲ್ ಕಾಲ್ ಯು ಟುಮಾರೋ, ಅವರು ನಾಳೆ ನಿಮಗೆ ಕರೆ ಮಾಡುತ್ತಾರೇನೋ, ಡೌಟ್ಫುಲ್. ರವಿ ವಿಲ್ ಬಿ ಇನ್ ಮ್ಯಾಂಗ್ಳೂರ್ ಟುಮಾರೋ, ರವಿ ನಾಳೆ ಮಂಗಳೂರಿನಲ್ಲಿ ಇರುತ್ತಾನೆ. ರಾಜು ವಿಲ್ ಬಿ ಹ್ಯಾಪಿ ಟು ಸಿ ಯು ಟುಮಾರೋ, ನಾಳೆ ನಿಮ್ಮನ್ನು ನೋಡಿ ರಾಜುಗೆ ತುಂಬ ಖುಷಿ ಆಗತ್ತೆ. ನಾವು ಕೆಲವು ಸತಿ ಭವಿಷ್ಯವನ್ನು ಕುರಿತು ಹೇಳುವಾಗ ಸ್ವಲ್ಪ ಸಂದೇಹವಾಗಿ ಬಹುಶಃ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಅಂದಾಜು ಗೆಸ್ಸಾಗಿ ಹೇಳಲಿಕ್ಕೆ ಬರಲ್ಲ, 100% ಗ್ಯಾರಂಟಿ ಇರಲ್ಲ, ಸ್ವಲ್ಪ ಸಾಧ್ಯತೆ ಇರುತ್ತೆ. ಅಂಥ ಸಮಯದಲ್ಲಿ ನಾವು ಸಾಧ್ಯತೆಯ ಬಗ್ಗೆ ಹೇಳ್ತಾ ಇರ್ತೀವಿ. ಬಹುಶಃ ಹೀಗಾಗ್ಬೋದು, ಬಹುಶಃ ಹಾಗಾಗ್ಬೋದು ಅಂತ. ಅಂಥ ಸಂದರ್ಭದಲ್ಲಿ ನಾವು ಪ್ರೊಬಬ್ಲಿ ಬಿ ಅನ್ನು ಉಪಯೋಗಿಸ್ತೀವಿ. ಇದನ್ನು ವಿಲ್ ಮತ್ತು ಬಿ ಮಧ್ಯೆ ಪ್ರೊಬಬ್ಲಿಯನ್ನು ಸೇರಿಸಬೇಕು. ಐ ವಿಲ್ ಪ್ರೊಬಬ್ಲಿ ಬಿ ಇನ್ ಮೈಸೂರು ಟುಮಾರೋ ಈವ್ನಿಂಗ್, ನಾಳೆ ಬಹುಶಃ ನಾನು ಸಂಜೆ ಮೈಸೂರಿನಲ್ಲಿ ಇರುತ್ತೇನೆ. ಶಿ ವಿಲ್ ಪ್ರೊಬಬ್ಲಿ ಬಿ ಇನ್ ದ ಕ್ಲಾಸ್ ಆ್ಯಟ್ 8 o'clock ಟುಮಾರೋ, ನಾಳೆ ಬಹುಶಃ 8ಕ್ಕೆ ಅವಳು ಕ್ಲಾಸ್ನಲ್ಲಿ ಇರ್ತಾಳೆ. ವಿ ವಿಲ್ ಪ್ರೊಬಬ್ಲಿ ಬಿ ಇನ್ ಕೆನಡಾ ನೆಕ್ಸ್ಟ್ ಮಂತ್, ಬಹುಶಃ ನಾವು ಮುಂದಿನ ತಿಂಗಳು ಕೆನಡಾದಲ್ಲಿ ಇರುತ್ತೇವೆ. ದೇ ವಿಲ್ ಪ್ರೊಬಬ್ಲಿ ಬಿ ಇನ್ ಅಮೇರಿಕಾ ಇನ್ ಅನದರ್ ವೀಕ್, ಬಹುಶಃ ಅವರು ಇನ್ನೊಂದು ವಾರದಲ್ಲಿ ಅಮೇರಿಕಾದಲ್ಲಿ ಇರ್ತಾರೆ. ಹಿ ವಿಲ್ ಪ್ರಾಬಬ್ಲಿ ಬಿ ಲೇಟ್, ಅವನು ಬಹುಶಃ ತಡವಾಗಿರ್ಬೋದು, ಅವನಿಗೆ ತಡ ಆಗ್ಬೋದು. ಶಿ ವಿಲ್ ಪ್ರಾಬಬ್ಲಿ ಬಿ ಆ್ಯಟ್ ಹೋಮ್, ಬಹುಶಃ ಅವಳು ಮನೆಯಲ್ಲಿ ಇರ್ಬೋದು. ದೇ ವಿಲ್ ಪ್ರಾಬಬ್ಲಿ ಬಿ ಬ್ಯುಸಿ, ಬಹುಶಃ ಅವರು ಬ್ಯುಸಿಯಾಗಿರ್ಬೋದು. ಇಟ್ ವಿಲ್ ಪ್ರಾಬಬ್ಲಿ ಬಿ ರೇನಿ ಟುಮಾರೋ, ನಾಳೆ ಬಹುಶಃ ಮಳೆ ಆಗಿರಬಹುದು, ಅಂದರೆ ಮಳೆ ಬರಬಹುದು. ಐ ವಿಲ್ ಪ್ರಾಬಬ್ಲಿ ಬಿ ದೇರ್, ಬಹುಶಃ ನಾನು ಅಲ್ಲಿ ಇರಬಹುದು. ಹಿ ವಿಲ್ ಪ್ರಾಬಬ್ಲಿ ಬಿ ದ ವಿನ್ನರ್, ಬಹುಶಃ ಅವನು ಗೆದ್ದವನಾಗಿರ್ಬಹುದು. ಶಿ ವಿಲ್ ಪ್ರಾಬಬ್ಲಿ ಬಿ ಟಯರ್ಡ್, ಅವಳು ಬಹುಶಃ ದಣಿದಿರಬಹುದು. ವಿ ವಿಲ್ ಪ್ರಾಬಬ್ಲಿ ಬಿ ಲೇಟ್, ನಾವು ಬಹುಶಃ ತಡವಾಗಿರಬಹುದು. ದ ಮೀಟಿಂಗ್ ವಿಲ್ ಪ್ರಾಬಬ್ಲಿ ಬಿ ಲಾಂಗ್, ಸಭೆ ಬಹುಶಃ ತುಂಬ ಹೊತ್ತು ನಡೀಬೋದು. ದಿಸ್ ಪ್ಲೇಸ್ ವಿಲ್ ಪ್ರಾಬಬ್ಲಿ ಬಿ ಕ್ರೌಡೆಡ್, ಈ ಸ್ಥಳ ಬಹುಶಃ ಗಿಜಿ ಆಗಿರ್ಬೋದು, ಅಂದರೆ ಜನರಿಂದ ತುಂಬಿರ್ಬೋದು, ಕ್ರೌಡೆಡ್. ಅದೇ ಥರ ಸರ್ಟನ್ಲಿ ಬಿ ಅನ್ನು ಕೂಡ ಯಾವ ಥರ ಬಳಸ್ತಾರಂತ ನೋಡಿ. ನಾವು ಏನಾದರೂ ಒಂದು ವಿಷಯವನ್ನು ದೃಢವಾಗಿ ಹೇಳುವಾಗ ಈ ಪ್ರಾಬಬ್ಲಿ ಬಿ ಬದಲಾಗಿ ಸರ್ಟನ್ಲಿ ಬಿ ಅನ್ನು ಉಪಯೋಗಿಸಬೇಕು. ಇದು ಕೂಡ ವಿಲ್ ಮತ್ತು ಬಿಯ ಮಧ್ಯೆ ಬರ್ತದೆ. ಅಮಿತಾಬ್ ಬಚ್ಚನ್ ವಿಲ್ ಸರ್ಟನ್ಲಿ ಬಿ ಇನ್ ದ ಕಾನ್ಫರೆನ್ಸ್ ಟುಮಾರೋ, ಅಮಿತಾಬ್ ಬಚ್ಚನ್ ನಾಳೆ ಖಂಡಿತ ಕಾನ್ಫರೆನ್ಸ್ಗೆ ಬರುತ್ತಾರೆ. ಶಿ ವಿಲ್ ಸರ್ಟನ್ಲಿ ಬಿ ಆ್ಯಟ್ ಹೋಮ್ ವೆನ್ ಯು ವಿಲ್ ರೀಚ್ ದೇರ್, ನೀನು ಅಲ್ಲಿ ತಲುಪುವಾಗ ಅವಳು ಖಂಡಿತ ಮನೇಲಿ ಇರ್ತಾಳೆ. ಪ್ರಾಬಬ್ಲಿ ಬಿ ಅಂದರೆ ಡೌಟ್ಫುಲ್ಲಾಗಿ, ಸರ್ಟನ್ಲಿ ಬಿ ಅಂದರೆ ಖಂಡಿತವಾಗಿ ಇದಾಗತ್ತೆ ಅನ್ನೋ ಅರ್ಥ. ದೇ ವಿಲ್ ಸರ್ಟನ್ಲಿ ಬಿ ಆ್ಯಟ್ ಹೋಮ್ ವೆನ್ ಯು ವಿಲ್ ರೀಚ್ ದೇರ್, ನೀವು ಅಲ್ಲಿಗೆ ತಲುಪುವಾಗ ಅವರು ಖಂಡಿತ ಮನೆಯಲ್ಲಿ ಇರ್ತಾರೆ. ಹಿ ವಿಲ್ ಸರ್ಟನ್ಲಿ ಬಿ ಲೇಟ್, ಅವನು ಖಂಡಿತವಾಗಿ ತಡವಾಗಿರ್ತಾನೆ. ಶಿ ವಿಲ್ ಸರ್ಟನ್ಲಿ ಬಿ ಹ್ಯಾಪಿ, ಅವಳು ಖಂಡಿತ ಸಂತೋಷವಾಗಿರ್ತಾಳೆ. ದೇ ವಿಲ್ ಸರ್ಟನ್ಲಿ ಬಿ ದೇರ್, ಅವರು ಖಂಡಿತವಾಗಿ ಅಲ್ಲಿರ್ತಾರೆ. ಐ ವಿಲ್ ಸರ್ಟನ್ಲಿ ಬಿ ರೆಡಿ, ನಾನು ಖಂಡಿತವಾಗಿ ಸಿದ್ಧನಾಗಿರ್ತೇನೆ. ದ ಮೀಟಿಂಗ್ ವಿಲ್ ಸರ್ಟನ್ಲಿ ಬಿ ಇಂಪಾರ್ಟೆಂಟ್, ಈ ಸಭೆ ಖಂಡಿತವಾಗಿ ಪ್ರಮುಖವಾಗಿರುತ್ತದೆ. ಇಟ್ ವಿಲ್ ಸರ್ಟನ್ಲಿ ಬಿ ಎ ಗುಡ್ ಡೇ, ಇದು ಖಂಡಿತವಾಗಿ ಒಳ್ಳೆಯ ದಿನ ಆಗಿರುತ್ತೆ. ಹಿ ವಿಲ್ ಸರ್ಟನ್ಲಿ ಬಿ ದ ವಿನ್ನರ್, ಅವನು ಖಂಡಿತ ಗೆದ್ದವನಾಗಿರ್ತಾನೆ. ಶಿ ವಿಲ್ ಸರ್ಟನ್ಲಿ ಬಿ ಬ್ಯುಸಿ, ಅವಳು ಖಂಡಿತವಾಗಿ ಬ್ಯುಸಿಯಾಗಿರ್ತಾಳೆ. ವಿ ವಿಲ್ ಸರ್ಟನ್ಲಿ ಬಿ ಆನ್ ಟೈಮ್, ನಾವು ಖಂಡಿತವಾಗಿ ಸಮಯಕ್ಕೆ ಸರಿಯಾಗಿ ಅಲ್ಲಿರ್ತೇವೆ. ದಿಸ್ ಪ್ಲೇಸ್ ವಿಲ್ ಸರ್ಟನ್ಲಿ ಬಿ ಕ್ರೌಡೆಡ್, ಖಂಡಿತವಾಗಲೂ ಈ ಸ್ಥಳ ಗಿಜಿ ಆಗಿರುತ್ತೆ, ಅಂದರೆ ಜನರಿಂದ ತುಂಬಿರುತ್ತೆ. ಮತ್ತು
ಐ ಥಿಂಕ್ ಪ್ಲಸ್ ವಿಲ್ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಹೀಗೆ ನಡಿಬೋದು ಹಾಗೆ ನಡಿಬೋದು ಅಂತ ಹೇಳಲಿಕ್ಕೆ ನಾವು ವಿಲ್ ಜೊತೆಗೆ ಥಿಂಕನ್ನು ಸೇರಿಸಿ ಬಳಸ್ತೀವಿ. ಐ ಥಿಂಕ್ ರವಿ ವಿಲ್ ಪಾಸ್ ದ ಎಕ್ಸಾಮ್. ರವಿ ಎಕ್ಸಾಮನ್ನು ಪಾಸ್ ಮಾಡ್ತಾನೆ ಅಂತ ನಂಗೆ ಅನಿಸುತ್ತೆ. ಐ ಡೋಂಟ್ ಥಿಂಕ್ ಇಟ್ ವಿಲ್ ರೇನ್ ದಿಸ್ ಆಫ್ಟರ್ನೂನ್. ಮಧ್ಯಾಹ್ನ ಮಳೆ ಬರಲ್ಲ ಅಂದ್ಕೊಳ್ತೀನಿ. ಡು ಯು ಥಿಂಕ್ ದ ಎಕ್ಸಾಮ್ಸ್ ವಿಲ್ ಬಿ ಡಿಫಿಕಲ್ಟ್. ಎಕ್ಸಾಮ್ ಕಷ್ಟದ್ದಾಗಿರುತ್ತೆ ಅಂತ ನಿಂಗೆ ಅನಿಸುತ್ತಾ? ವಿ ಥಿಂಕ್ ಶಿ ವಿಲ್ ಪಾಸ್ MBBS ದಿಸ್ ಟೈಮ್. ಈ ಸರ್ತಿ ಅವಳು MBBSನ ಪಾಸ್ ಮಾಡ್ತಾಳೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಹೀಗೆ ನನಗೆ ಹೀಗೆ ಅನಿಸುತ್ತೆ, ನಮ್ಗೆ ಹೀಗೆ ಅನಿಸುತ್ತೆ ಅಂತ ಹೇಳಲಿಕ್ಕೆ ನಾವು ಐ ಥಿಂಕ್ ಪ್ಲಸ್ ವಿಲ್ಲನ್ನು ಬಳಸ್ತೀವಿ. ಐ ಥಿಂಕ್ ಹಿ ವಿಲ್ ಕಮ್. ಅವನು ಬರ್ತಾನಂತ ನನಗೆ ಅನಿಸುತ್ತೆ. ಐ ಥಿಂಕ್ ಶಿ ವಿಲ್ ಪಾಸ್ ದ ಎಕ್ಸಾಮ್. ಅವಳು ಎಕ್ಸಾಮಲ್ಲಿ ಉತ್ತೀರ್ಣಲಾಗ್ತಾಳೆ ಅಂತ ನಂಗೆ ಅನಿಸುತ್ತೆ. ಐ ಥಿಂಕ್ ಇಟ್ ವಿಲ್ ರೇನ್ ಟುಡೇ. ಇವತ್ತು ಮಳೆ ಬರುತ್ತೆ ಅಂತ ನಂಗೆ ಅನಿಸುತ್ತೆ. ಐ ಥಿಂಕ್ ದೇ ವಿಲ್ ವಿನ್ ದ ಮ್ಯಾಚ್. ನನಗೆ ಅನಿಸ್ತದೆ ಅವರು ಈ ಪಂದ್ಯವನ್ನು ಗೆಲ್ತಾರೆ. ಐ ಥಿಂಕ್ ಯು ವಿಲ್ ಲೈಕ್ ದಿಸ್ ಮೂವಿ. ನನಗನ್ಸುತ್ತೆ ಈ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ. ಐ ಥಿಂಕ್ ಹಿ ವಿಲ್ ಬಿ ಲೇಟ್. ನನಗನ್ಸುತ್ತೆ ಅವನು ಲೇಟಾಗಿ ಬರ್ತಾನೆ. ಐ ಥಿಂಕ್ ಶಿ ವಿಲ್ ಕಾಲ್ ಯು. ಅವಳು ನಿಮಗೆ ಕರೆ ಮಾಡ್ತಾಳಂತ ನಂಗೆ ಅನಿಸುತ್ತೆ. ಐ ಥಿಂಕ್ ವಿ ವಿಲ್ ರೀಚ್ ಆನ್ ಟೈಮ್. ನಾವು ಸಮಯಕ್ಕೆ ಸರಿಯಾಗಿ ಮುಟ್ತೀವಿ ಹೋಗಿ ಅಂತ ನಂಗೆ ಅನಿಸುತ್ತೆ. ಐ ಥಿಂಕ್ ದಿಸ್ ಪ್ಲ್ಯಾನ್ ವಿಲ್ ವರ್ಕ್. ಈ ಯೋಜನೆ ಕೆಲಸ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಐ ಥಿಂಕ್ ಹಿ ವಿಲ್ ಹೆಲ್ಪ್ ಯು. ನನಗನ್ಸುತ್ತೆ ಅವನು ನಿಮಗೆ ಸಹಾಯ ಮಾಡ್ತಾನೆ. ಅದೇ ಥರ ಇದ್ರ ನೆಗೆಟಿವ್ ಆಗಿ ನಾವು ಡೋಂಟ್ ಥಿಂಕನ್ನು ಉಪಯೋಗಿಸ್ತೀವಿ. ಐ ಡೋಂಟ್ ಥಿಂಕ್ ಹಿ ವಿಲ್ ಕಮ್. ಅವ್ನು ಬರ್ತಾನಂತ ನಂಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ಶಿ ವಿಲ್ ಪಾಸ್ ದ ಎಕ್ಸಾಮ್. ಅವಳು ಪಾಸ್ ಆಗ್ತಾಳಂತ ನಂಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ಇಟ್ ವಿಲ್ ರೇನ್ ಟುಡೇ. ಇವತ್ತು ಮಳೆ ಬರುತ್ತಂತ ನಂಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ದೇ ವಿಲ್ ವಿನ್ ದ ಮ್ಯಾಚ್. ಅವರು ಪಂದ್ಯವನ್ನು ಗೆಲ್ತಾರಂತ ನಂಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ಯು ವಿಲ್ ಲೈಕ್ ದಿಸ್ ಮೂವಿ. ಈ ಫಿಲ್ಮ್ ನಿಮ್ಗೆ ಹಿಡಿಸುತ್ತೆ ಅಂತ ನಂಗೆ ಅನಿಸಲ್ಲ. ಈ ಫಿಲ್ಮ್ ನಿಮ್ಗೆ ಇಷ್ಟವಾಗುತ್ತೆ ಅಂತ ನಂಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ಹಿ ವಿಲ್ ಬಿ ಲೇಟ್. ಅವನು ತಡವಾಗಿ ಬರ್ತಾನಂತ ನಂಗೆ ಅನಿಸಲ್ಲ. ಅಂದರೆ ಅವನು ಸಮಯಕ್ಕೆ ಸರಿಯಾಗಿ ಬರ್ಬೋದು ಅಂತ ನಂಗೆ ಅನಿಸುತ್ತೆ. ಐ ಡೋಂಟ್ ಥಿಂಕ್ ಶಿ ವಿಲ್ ಕಾಲ್ ಯು. ಅವಳು ನಿಮಗೆ ಕಾಲ್ ಮಾಡ್ತಾಳಂತ ನಂಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ವಿ ವಿಲ್ ರೀಚ್ ಆನ್ ಟೈಮ್. ನಾವು ಸಮಯಕ್ಕೆ ಸರಿಯಾಗಿ ಹೋಗಿ ಮುಟ್ತೇವೆ ಅಂತ ನಮ್ಗೆ ಅನಿಸಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಹೋಗ್ತಾ ಇರೋದು ಸ್ಲೋ ಹೋಗ್ತಾ ಇದ್ದೀವಿ. ಆ ಕಾರಣದಿಂದ ನಮಗೆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗಿ ಮುಟ್ತೀವಿ ಅಂತ ನನಗೆ ಅನಿಸಲ್ಲ. ಐ ಡೋಂಟ್ ಥಿಂಕ್ ದಿಸ್ ಪ್ಲ್ಯಾನ್ ವಿಲ್ ವರ್ಕ್. ಈ ಯೋಜನೆ ಅಂದರೆ ಈ ಪ್ಲ್ಯಾನು ಕೆಲಸ ಮಾಡುತ್ತೆ ಅಂತ ನಂಗೆ ಅನಿಸಲ್ಲ. ಮೋಸ್ಟ್ಲಿ ಈ ಪ್ಲ್ಯಾನು ಫ್ಲಾಪ್ ಆಗ್ಬೋದು ಅಂದ್ರೆ ನನ್ನ ಅಭಿಪ್ರಾಯ. ಈ ಯೋಜನೆ ಕೆಲಸ ಮಾಡಲ್ಲ. ಐ ಡೋಂಟ್ ಥಿಂಕ್ ಹಿ ವಿಲ್ ಹೆಲ್ಪ್ ಯು. ಅವನು ನಿಮಗೆ ಹೆಲ್ಪ್ ಮಾಡ್ತಾನಂತ ನಂಗೆ ಅನಿಸಲ್ಲ. ಹೀಗೆ ವಿಲ್ ಮತ್ತು ಶಾಲನ್ನು ನಾನಾ ವಿಧವಾಗಿ ಬಳಸ್ತಾರೆ. ಇದು ಕೂಡ ಮಾಡೆಲ್.